ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಈಗಾಗಲೇ ಚುರುಕಾಗಿ ನಡೀತಾ ಇದೆ. ಒಂದು ಕಡೆ ಬಿಸಿಲು ಹೆಚ್ಚಾಗಿದೆ, ಹೀಗಾಗಿ ಅತಿ ಹೆಚ್ಚು ಬೇಗನೆ ಬಂದು ಮತದಾನವನ್ನು ಮಾಡುವ ಮೂಲಕ ಸಿತಿಮನಿ ಗ್ರಾಮದಲ್ಲಿ ಮಹಿಳೆಯರು ಅತಿ ಹೆಚ್ಚಾದಂತಹ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಗಮನಿಸಬಹುದಾಗಿದೆ. ಸಿತಿಮನಿ ಈ ಗ್ರಾಮ ಏನಿದೆ, ಈ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಾವಿದ್ದೀವಿ. ಅನೇಕ ಮಹಿಳೆಯರ ತಂಡ ಕೂಡ ಇಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಕೈಯಲ್ಲಿ ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಕೆಲವೊಂದಿಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಮತದಾನಕ್ಕೆ ಬಹಳ ಮುಖ್ಯ ಆಗುತ್ತೆ. ಬಂದಂತ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ಜೊತೆಗೆ ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ವೋಟರ್ ಐಡಿ ಆಗಿರ್ಬೋದು, ಅವನ್ನ ಚೆಕ್ ಮಾಡುವ ಮೂಲಕ ವೋಟಿಂಗ್ ಹಾಕ್ಲಿಕ್ಕೆ ಇಲ್ಲಿಯ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗದೇ ಇರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, CRPF ತಂಡಗಳಾಗಿರ್ಬೋದು, ಹೆಚ್ಚುವರಿಯಾಗಿ ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇಲ್ಲಿಯ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ವೋಟಿಂಗ್ ಬೂತ್ ಆಗಿರೋದಾಗಿ 4 ಬೂತ್ಗಳನ್ನ ಈ ಗ್ರಾಮದಲ್ಲಿ ಮಾಡಲಾಗಿದೆ. ಜೊತೆಗೆ ಮಹಿಳೆಯರೇ ಅತಿ ಹೆಚ್ಚಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದನ್ನ ಗಮನಿಸಬಹುದಾಗಿದೆ. ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಯುವತಿಯರು ಕೂಡ ಇದ್ದಾರೆ. ಈಗ ಇಲ್ಲಿ ಮೊಟ್ಟ ಮೊದಲಿಗೆ ಈ ಬಾರಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊಟ್ಟ ಮೊದಲ ಬಾರಿಗೆ ವೋಟಿಂಗ್ ಮಾಡ್ತಾ ಇದ್ರಿ, ಎಷ್ಟು ಖುಷಿ ತಂದಿದೆ? ಎಲ್ಲ ಫುಲ್ ಖುಷಿ ಐತ್ರಿ. ನಮ್ಮ ಮತ ನಮ್ಮ ಹೆಮ್ಮೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ಮತದಾನ ಮಾಡೋದೇ ಬೇಡ ಅಂತ ಹೇಳ್ತಾ ಇರ್ತಾರೆ. ನೀವು ಒಬ್ರು ತಿಳಿದವರಾಗಿ ಮತದಾನದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ನಮ್ಗೆ ಸಹಾಯ ಆಗಿರ್ತೈತಿ. ಅದರಿಂದ ನಮ್ಗೆ ಸಾಕಷ್ಟು ಎಲ್ಲ ಅವರಿಂದ ನಮ್ಗೆ ಸಹಾಯ ಆಗಿರ್ತೈತಿ. ನಾವೇನು ನಮ್ಮ ಮತ ಹೆಂಗಿರತ್ತೆ ನಮ್ಮ ಮೇಲೆ ಇರುತ್ತೆ, ನಮ್ಮ ಹೆಮ್ಮೆ ನನ್ನೊಟ್ಟಿಗೆ ಇಲ್ಲಿ ಮೊಟ್ಟ ಮೊದಲಿಗೆ ಅಂದರೆ ಇದೇ ಫಸ್ಟ್ ಅವ್ರದ್ದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಅಷ್ಟೇ ಉತ್ಸಾಹದಲ್ಲಿದ್ದಾರೆ. ನನ್ನ ಮತ ನನ್ನ ಹಕ್ಕು ಅನ್ನುವಂಥ ಸ್ಲೋಗನ್ ಅನ್ನು ಇಟ್ಟುಕೊಂಡು ಈಗಾಗಲೇ ಮತಗಟ್ಟೆಯಲ್ಲಿ ಬಂದು ಮತದಾನದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಸಾಕಷ್ಟು ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆಯ ಮತದಾನದ ಪ್ರಭುಗಳು ಸಾಕಷ್ಟು ಮತಗಟ್ಟೆಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಸಿದ್ದು, TV5 ಬಾಗಲಕೋಟೆ.